UPI QR ಕೋಡ್ನ ಹರಿದು ಹಾಕಿದ ವ್ಯಾಪಾರಸ್ಥರಿಗೆ ಸಂಕಷ್ಟ ಶುರುವಾಗುತ್ತೆ. ಏಕಾಏಕಿ UPIನ ಸ್ಟಾಪ್ ಮಾಡಿದ್ರೆ ಮತ್ತಷ್ಟು ಸಮಸ್ಯೆ ಆಗೋದು ಬಹುತೇಕ ನಿಶ್ಚಿತ. ಏಕಾಏಕಿ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನಮಗೆ ನೋಟಿಸನ್ನ ಕೊಟ್ಟಿದ್ದಾರೆ. ನಾವು UPI ಟ್ರಾನ್ಸಾಕ್ಷನ್ಸ್ ಮಾಡಲ್ಲ ಅಂತ ಕೆಲವೊಂದಿಷ್ಟು ವ್ಯಾಪಾರಿಗಳು UPIನೇ ಹರಿದಾಕ್ತಾ ಇದ್ರು QR ಕೋಡ್ನ. ಅದನ್ನು ಮಾಡಿದ್ರೆ ಖಂಡಿತ ಸಂಕಷ್ಟ. ನಗದು ವಹಿವಾಟು ನಡೆಸಿದ್ರು GST ಕಟ್ಟಬೇಕು. ಡಿಜಿಟಲ್ ವ್ಯಾಪಾರವನ್ನು ಏಕಾಏಕಿ ಸ್ಟಾಪ್ ಮಾಡಿದ್ರು ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸತ್ತರ್, ನೋಡಿ, ಒಂದು ಕಡೆ ವ್ಯಾಪಾರಿಗಳು ನಮಗೆ ಈ UPI ಸಹವಾಸವೇ ಬೇಡ ಅಂತ QR ಕೋಡ್ನ ಹರಿದು ಹಾಕ್ತಾ ಇದ್ರು. ಈಗ ನೋಟಿಸನ್ನು ಜಾರಿ ಮಾಡಿದೆ. ವ್ಯಾಪಾರವನ್ನು QR ಕೋಡ್ ಮೂಲಕ ಅಥವಾ ಸ್ಕ್ಯಾನಿಂಗ್ ಮೂಲಕ ಡಿಜಿಟಲ್ ವ್ಯಾಪಾರ ನಿಲ್ಲಿಸಿದ್ರು ಕೂಡ ಅವ್ರಿಗೆ ಸಂಕಷ್ಟ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು ಸತ್ತರ್. ಮಧುಸೂದನ್, ಅಂದರೆ ವ್ಯಾಪಾರಿಗಳು ಕೇವಲ ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿದರೆ ಮಾತ್ರ ಅದು GST ಬರಲ್ಲ. ಎಲ್ಲ ರೀತಿಯ ನಗದು ಕೂಡ GST ವ್ಯಾಪ್ತಿಗೆ ಬರುತ್ತೆ. ಅವರು ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದೆ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಹಾಗೂ ಚಿಕ್ಕಪುಟ್ಟ ವ್ಯಾಪಾರಿಗಳಿಗೆ ನೋಟಿಸನ್ನು ಕೊಟ್ಟರು, ಆ ಒಂದು ಸಂದರ್ಭದಲ್ಲಿ ಹಲವು ವ್ಯಾಪಾರಿಗಳು QR ಕೋಡನ್ನು ಹರಿದಾಕಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಕೇವಲ ನಗದು ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ನಗದು ಮಾಡಿದ್ರು ಕೂಡ ನೀವು GST ಪೇ ಮಾಡಬೇಕಾಗುತ್ತೆ. ಈಗಾಗಲೇ 5 ವರ್ಷದ ಟ್ರಾನ್ಸಾಕ್ಷನ್ ಟರ್ನ್ ಓವರ್ದ ಎಲ್ಲ ಡಾಕ್ಯುಮೆಂಟ್ಸ್ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕೈಯಲ್ಲಿದೆ. ಪ್ರತಿ ವರ್ಷ ಎಷ್ಟು ಟರ್ನ್ ಓವರ್ ಆಗಿದೆ, ಕಳೆದ 5 ವರ್ಷಗಳಲ್ಲಿ ಆಗಿರುವಂತಹ ಟರ್ನ್ ಓವರ್ನ ಡಾಕ್ಯುಮೆಂಟ್ಸ್ ಅವರ ಹತ್ರ ಇದೆ. ಒಂದು ವೇಳೆ ಈ ಮುಂದಿನ ಆರ್ಥಿಕ ವರ್ಷದಲ್ಲಿ ಏಕಾಏಕಿ ವಹಿವಾಟು ಏನಾದರೂ ಕಡಿಮೆಯಾದರೆ ಈ ಒಂದು ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಕಡಿಮೆ ಆಯಿತು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಅವರು ಉತ್ತರ ಕೊಡುವಂತಹ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಇದು ಅವರಿಗೆ ಮತ್ತಷ್ಟು ಸವಾಲು ಎದುರಾಗಬಹುದು. ಯಾಕಂದ್ರೆ ಈ ಏನಾದರೂ ನಗದು ರಹಿತ ನಗದು ಇದು ವ್ಯವಹಾರಕ್ಕೆ ಒತ್ತು ಕೊಟ್ಟಂತಹ ಸಂದರ್ಭದಲ್ಲಿ ಇವರು ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ಇಡಬೇಕಾಗುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ಲಿ ಆನ್ಲೈನ್ ಎಷ್ಟು ಟ್ರಾನ್ಸಾಕ್ಷನ್ ಅನ್ನೋದು ನೇರವಾಗಿ ಅಧಿಕಾರಿಗಳ ಮಾಹಿತಿ ಸಿಕ್ಕಿದ್ರೆ ನಗದು ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಕೊಡಬೇಕಾಗುತ್ತೆ. ಅವರು ಒಂದು ವೇಳೆ ನೀವೇನು ಬ್ಲ್ಯಾಕ್ ಅಲ್ಲಿ ಏನಾದರೂ ವ್ಯಾಪಾರ ಮಾಡ್ತೀರ ಅನ್ನೋ ಪ್ರಶ್ನೆ ಕೂಡ ಇವರು ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗುತ್ತೆ. ಇದೇ ಕಾರಣಕ್ಕೆ QR ಕೋಡ್ ಅರಿದ ತಕ್ಷಣ ಎಲ್ಲವೂ ಸಾಲ್ವ್ ಆಗುತ್ತೆ ಅನ್ನೋದು ವ್ಯಾಪಾರಸ್ಥರ ಒಂದು ಥಿಂಕಿಂಗ್ ಏನಿದೆ ಅದು ಸರಿಯಲ್ಲ ಅನ್ನೋ ಸ್ಪಷ್ಟನೆಯನ್ನು ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.